ವಿದ್ಯಾರ್ಥಿಗಳು ಈ ಎಪಿಸೋಡ್ನಲ್ಲಿ ನಾನು ನಿಮಗೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತಹ ಡೀಟೇಲ್ಸ್ ಹೇಳಿದ್ದೇನೆ ಮತ್ತು ಆಮೇಲೆ ಯಾವ ರೀತಿ ಮುಂಜಾಗ್ರತೆಗಳನ್ನು ತೆಗೆದುಕೊಳ್ಬೇಕು, ನಿಮಗೆ ಒಂದು ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಸೀಟ್ ತೆಗೆದುಕೊಳ್ಬೇಕಂದ್ರೆ ಏನು ಮಾಡಬೇಕು ಅನ್ನೋಂಥ ಮಾಹಿತಿಯನ್ನು ನಾನು ಹೇಳಿದ್ದೇನೆ. ಸೊ ನೀವು ಮುಂದೆ ಹೋಗಿದ್ದ ಮುಂಚೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ. ಲೆಟ್ ಸ್ಟಾರ್ಟ್. ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ನೀವು ಸೆಕ್ಯೂರಿಟಿ ಕೋಡ್ನ ಯೂಸ್ ಮಾಡಿ ಯಾವ ರೀತಿ ಪಾಸ್ವರ್ಡ್ನ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನೋ ವಿಡಿಯೋವನ್ನು ಆಲ್ರೆಡಿ ನಾನು ನಿಮಗೆ ಮಾಡಿದ್ದೇನೆ. ಸೊ ಇದರ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ಕಂಪ್ಲೀಟಾಗಿ ನೀವು ನೋಡಿ, ನೀವು ಸೆಕ್ಯೂರಿಟಿ ಕೀ ಕೋಡ್ನ ಯೂಸ್ ಮಾಡಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಳ್ಳಿ. ಇದರ ಒಂದು ವಿಡಿಯೋದ ಡಿಸ್ಕ್ರಿಪ್ಷನನ್ನು ನಾನು ನಿಮಗೆ ಕಮೆಂಟ್ ಸೆಕ್ಷನ್ನಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅದಾದ ನಂತರ ನೀವು ನೆಕ್ಸ್ಟ್ ಸ್ಟೆಪ್ನ ಈಗ ನಾನು ಯಾವ ರೀತಿ ಹೇಳಿದ್ದೇನೆ ಆ ರೀತಿ ನೀವು ಮಾಡ್ಕೊಳ್ಳಿ. ಅಫಿಷಿಯಲ್ ವೆಬ್ಸೈಟ್ಗೆ ನೀವು ಹೋದಾಗ ಈ ರೀತಿ ಒಂದು ಲಿಂಕ್ ಕಾಣುತ್ತೆ, ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಫಾರ್ ಇಂಜಿನಿಯರಿಂಗ್ ಆ್ಯಂಡ್ ಫಾರ್ಮ್ ಸೈನ್ಸ್ ಅದ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಈ ರೀತಿ ಸ್ಕ್ರೀನ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ CET ನಂಬರನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಹಾಗೂ ಇದು ಕ್ಯಾಪ್ಚಲ್ಲಿ ತೋರಿಸಿರುವಂಥ LFL2WD ಏನಿರುತ್ತಲ್ಲ ಅದನ್ನು ಕರೆಕ್ಟಾಗಿ ನೀವು ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ CET ನಂಬರ್, ಅಪ್ಲಿಕೇಶನ್ ನಂಬರ್, ಸೀಕ್ರೆಟ್ ಕೀ ಕೋಡ್ ಹಾಗೂ ಪಾಸ್ವರ್ಡನ್ನು ಕರೆಕ್ಟಾಗಿ ಎಂಟರ್ ಮಾಡಿ ನೀವು ಲಾಗಿನ್ ಮಾಡಿಕೊಳ್ಳಿ. ವಿದ್ಯಾರ್ಥಿಗಳು ನಿಮಗೆ ನಂತರ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಆಪ್ಷನ್ ಎಂಟ್ರಿ ಬಾಕ್ಸ್ ಅಂತಿದೆ, ಅಲಾಟ್ಮೆಂಟ್ ಇದೆ ಮತ್ತು ಆಮೇಲೆ ಅಕೌಂಟ್ ಸೆಟ್ಟಿಂಗ್ ಬಾಕ್ಸ್ 3 ಬಾಕ್ಸ್ ಇದೆ. ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಒಂದು ಬಾಕ್ಸ್ ಇರುತ್ತೆ. ಅದರಲ್ಲಿ ನೀವು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ಆಪ್ಷನ್ ಎಂಟ್ರಿನ ಸ್ಟಾರ್ಟ್ ಮಾಡ್ಕೊಳ್ಬೋದು. ಆಪ್ಷನ್ ಎಂಟ್ರಿ ಎಕ್ಸಾಂಪಲ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಎಕ್ಸಾಂಪಲನ್ನು ನೋಡ್ಕೊಳ್ಬೋದು. ಆಪ್ಷನ್ ವರ್ಕ್ಶೀಟ್ ಅಂತ ಇದರ ಮೇಲೆ ಕ್ಲಿಕ್ ಮಾಡಿದಾಗ ವರ್ಕ್ಶೀಟ್ ಬಂದುಬಿಡುತ್ತೆ. ಆಮೇಲೆ ಡೀಟೇಲ್ಡ್ ಆಪ್ಷನ್ ವರ್ಕ್ಶೀಟ್ ಅಂದರೆ ನೀವು ಯಾವ್ಯಾವ ಕಾಲೇಜಿಗೆ ಪ್ರಯಾರಿಟಿ ಕೊಟ್ಟಿದ್ದಾರೆ ಅನ್ನೋದು ಡೀಟೇಲ್ ಇನ್ಫಾರ್ಮೇಷನ್ ನಿಮಗೆ ಸಿಗುತ್ತೆ. ಇಲ್ಲಿ ಶಾರ್ಟ್ ಮತ್ತು ಡೀಟೇಲ್ಡ್ ಅಂತ ಇದೆ. ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದಾಗ ಕೋರ್ಸ್, ಕಾಲೇಜ್ ಕೋಡ್ ಮತ್ತು ಪ್ರಯಾರಿಟಿ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ PDF ಒಂದು ದೊರೆಯುತ್ತೆ. ಅಲ್ಲಿ PDF ಒಂದು ವೇಳೆ ಜನರೇಟ್ ಆಗಿದ್ದಿಲ್ಲಪ್ಪ ಅಂದರೆ ಇಲ್ಲಿ ಕೆಳಗಿರುವಂಥ ಕ್ಲಿಕ್ ಕೇರ್ ಮೇಲೆ ನೀವು ಕ್ಲಿಕ್ ಮಾಡಿ PDFನ ಜನರೇಟ್ ಮಾಡ್ಕೊಳ್ಬೋದು. ಎರಡನೇ ಬಾಕ್ಸ್ ಅಲಾಟ್ಮೆಂಟ್ ಅಂತ ಇದೆ. ಪ್ರಯಾರಿಟಿ ಕೊಟ್ಟ ನಂತರ ಅಂದರೆ ಆಪ್ಷನ್ ಎಂಟ್ರಿ ಮುಗಿದ ನಂತರ ಫೈನಲ್ ರಿಸಲ್ಟ್ ಬಂದಾಗಲಿ ಅಥವಾ ಮಾಕ್ ರಿಸಲ್ಟ್ ಆಗಲಿ ನಿಮ್ಗೆ ಯಾವ ಕಾಲೇಜಿಗೆ ದೊರೆತಿದೆ ಅನ್ನೋದನ್ನು ಒಂದು ಮಾಹಿತಿ ಈ ಒಂದು ಅಲಾಟ್ಮೆಂಟ್ ಸೀಟಲ್ಲಿ ನಿಮಗೆ ಬಂದುಬಿಡುತ್ತೆ. ಮೂರನೇ ಬಾಕ್ಸ್ ಅಕೌಂಟ್ ಸೆಟ್ಟಿಂಗ್ ಇದೆ. ಇಲ್ಲಿ ನೀವು ಬೇಕಾದರೆ ನಿಮ್ಮ ಪಾಸ್ವರ್ಡನ್ನು ಚೇಂಜ್ ಮಾಡ್ಕೊಳ್ಬೋದು. ಇದರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ವಿವ್ ಲಾಗಿನ್ ಅಂತ ಇಷ್ಟದೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ನಿಮ್ಮ ಲಾಗಿನ್ ಹಿಸ್ಟ್ರಿನ ನೋಡ್ಕೊಳ್ಬೋದು. ಆಮೇಲೆ ಮೊಬೈಲ್ ನಂಬರ್ ಚೇಂಜ್ ಮಾಡಬೇಕಂದ್ರೆ ಚೇಂಜ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೊಳ್ಬೋದು. ಅದಲ್ಲದೆ ಮತ್ತು ನೀವು ಇಮೇಲ್ ID ಸಹ ಚೇಂಜ್ ಮಾಡ್ಕೊಳ್ಬೋದು. ಈಗ ನೋಡೋಣ ಆಪ್ಷನ್ ಎಂಟ್ರಿ ಯಾವ ರೀತಿ ಮಾಡಬೇಕಂತ. ಇಲ್ಲಿ ಮೊದಲನೇ ಬಾಕ್ಸಲ್ಲಿ ಒಂದು ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ಸಹ 3 ಬಾಕ್ಸ್ ಇದೆ. ಒಂದು ಆಪ್ಷನ್ ಎಂಟ್ರಿ ಬಾಕ್ಸ್, ಇನ್ನೊಂದು ಮ್ಯಾನ್ಯುವಲಿ ಸೆಲೆಕ್ಟೆಡ್ ಆಪ್ಷನ್ಸ್ ಅಂತ, ಇನ್ನೊಂದು ವ್ಯೂ ಸೆಲೆಕ್ಟೆಡ್ ಆಪ್ಷನ್ಸ್ ಅಂತ ಇದೆ. ಆಪ್ಷನ್ ಎಂಟ್ರಿ ಬಾಕ್ಸ್ ಬಗ್ಗೆ ನೋಡೋಣ. ಇಲ್ಲಿ ನೋಡಿ ಇಂಜಿನಿಯರಿಂಗ್, ಫುಡ್ ಸೈನ್ಸ್, ಅಗ್ರಿ, ವೆಟರ್ನರಿ ಮತ್ತು ಅಗ್ರಿ BTech, B.Pharma, ಫಾರ್ಮಾ D ಅಂತ ಆಪ್ಷನ್ ಇದೆ. ಇದರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಯಾವ ಅಂದರೆ ಕೋರ್ಸ್ಗಳಿಗೆ ಇಂಟ್ರೆಸ್ಟ್ ಇದೆಯೋ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಾಲೇಜುಗಳ ಒಂದು ಲೀಸ್ಟ್ ಇಲ್ಲಿ ಕೆಳಗಡೆ ಬರುತ್ತೆ. ಇಂಜಿನಿಯರಿಂಗ್ ಕ್ಲಿಕ್ ಮಾಡಿದಾಗ ಇಂಜಿನಿಯರಿಂಗ್ ಕಾಲೇಜ್ ಲೀಸ್ಟ್ ಬರುತ್ತೆ. ಅಗ್ರಿ ಕ್ಲಿಕ್ ಮಾಡಿದ್ರೆ ಅಗ್ರಿ ಕಾಲೇಜ್ ಲೀಸ್ಟ್ ಬರುತ್ತೆ. ಮತ್ತು ಫಾರ್ಮಾ D ಕ್ಲಿಕ್ ಮಾಡಿದಾಗ ಫಾರ್ಮಾ D ಕಾಲೇಜ್ನ ಕೆಳಗೆ ಲೀಸ್ಟ್ ಬರುತ್ತೆ. ಅಲ್ಲಿ ನೀವು ಆಪ್ಷನ್ ಎಂಟ್ರಿನ ಮಾಡ್ಕೊಳ್ಬೋದು. ಅಂದರೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆಯೋ ಅದನ್ನು ನೀವು ಮಾಡ್ಕೊಳ್ಬೋದು. ವಿದ್ಯಾರ್ಥಿಗಳು ಒಂದು ನೆನ್ಪಿಟ್ಕೊಳ್ಳಿ, ಈ ಒಂದು ಆಪ್ಷನ್ ಎಂಟ್ರಿ ಕೇವಲ ಇಂಜಿನಿಯರಿಂಗ್ ಮಾತ್ರ ಅಲ್ಲ, ಅಗ್ರಿಗೂ ಇದೆ ಮತ್ತು ಫಾರ್ಮಸಿಗೂ ಸಹ ಇದೆ. ನಿಮಗೆ ಯಾವ ಒಂದು ಕೋರ್ಸಲ್ಲಿ ಇಂಟ್ರೆಸ್ಟ್ ಇದೆಯೋ ಅದನ್ನು ಕ್ಲಿಕ್ ಮಾಡ್ಕೊಳ್ಬೋದು. ಒಂದು ವೇಳೆ ನೋಡಿ ನನಗೆ ಇಂಜಿನಿಯರಿಂಗ್ ಮತ್ತು ಫಾರ್ಮಸಿ ಮೇಲೆ ಇಂಟ್ರೆಸ್ಟ್ ಇದ್ದರೆ ಪ್ರಯಾರಿಟಿ ಮೇಲೆ ನನಗೆ ಮೊದಲು ಇಂಜಿನಿಯರಿಂಗ್ ಕಾಲೇಜ್ನ ಸೆಲೆಕ್ಟ್ ಮಾಡಬೇಕಂದ್ರೆ ಮೊದಲು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಪ್ರಯಾರಿಟಿ ಕೊಡಿ. ಅದಾದ ನಂತರ ನೀವು ಫಾರ್ಮಾ Dಗೆ ನೀವು ಪ್ರಯಾರಿಟಿನ ಕೊಡ್ಬೋದು. ಮತ್ತು ಅಗ್ರಿಗೂ ಬೇಕಂದ್ರೂ ಸಹ ಅಗ್ರಿಗೆ ಸಹ ಕೊಡ್ಬೋದು. ಇದೆಲ್ಲ ನಿಮಗೆ ಡಿಪೆಂಡ್ ಆಗಿರುವುದು ನಿಮ್ಮ ಪ್ರಯಾರಿಟಿ ಮೇಲೆ ಆಗಿರುತ್ತೆ. ನಿಮಗೆ ಇಷ್ಟವಾಗಿರುವಂತಹ ಒಂದು ಕೋರ್ಸ್ಗಳ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಕಂಪ್ಲೀಟ್ ಕಾಲೇಜ್ ಡೀಟೇಲ್ಸ್ ಬಂದುಬಿಡುತ್ತೆ. ಸೊ ಮೊದಲನೇದು ನೋಡಿ ಸೀರಿಯಲ್ ನಂಬರ್ ಇದೆ 1 2 3 4 5 6 7 ಇದೇ ರೀತಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜ್ಗಳ ಒಂದು ಸೀರಿಯಲ್ ನಂಬರ್ ಕೊಡಲಾಗಿದೆ. ಜಸ್ಟ್ ಅದು ಸೀರಿಯಲ್ ನಂಬರ್ ಇದೆ, ನಿಮ್ಮ ರೆಫರೆನ್ಸ್ಗೆಲ್ಲ. ಸೊ ಅದಾದ ನಂತರ ನೀವು ನೋಡ್ಬೋದು ಕಾಲೇಜ್ನ ಕೋರ್ಸ್ ಕೋಡ್ ಇದೆ. ಫಸ್ಟ್ ಕಾಲೇಜ್ ಹೆಸರಿದೆ UVC ಅಂತ. ಅದಾದ ನಂತರ ಅಲ್ಲಿ ಆ ಒಂದು ಕಾಲೇಜಿನಲ್ಲಿ ಅವೈಲೇಬಲ್ ಆಗಿರುವಂಥ ಕಾಲೇಜ್ಗಳ ಕೋರ್ಸ್ ಇದೆ, ಅಂದರೆ ಕೋರ್ಸ್ ಇದೆ, ಕೋಡ್ ನೋಡ್ಬೋದು ನೀವು. E001 CE ಸಿವಿಲ್ ಇಂಜಿನಿಯರಿಂಗ್ ಇದೆ. E001 CS ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಇದೆ. ಇದೇ ರೀತಿ ನೀವು ಕಂಪ್ಲೀಟಾಗಿ ನೀವು ಕೋರ್ಸ್ ಕೋಡ್ಗಳನ್ನು ನೋಡ್ಕೊಳ್ಬೋದು. ಅದಾದ ನಂತರ ನಿಮಗೆ 19,090 ಅಂತ ಈ ರೀತಿಯನ್ನು ಇದೆಯಲ್ಲ, ಇದು ಏನಪ್ಪ ಅಂದರೆ ಆ್ಯನ್ಯುವಲ್ ಫೀಸ್ ಇದೆ. ಅಂದರೆ ಆ ಕಾಲೇಜ್ನಲ್ಲಿ ನೀವು ಅಡ್ಮಿಷನ್ ತೆಗೆದುಕೊಂಡ್ರೆ ಪ್ರತಿ ವರ್ಷ ನೀವು ಇಷ್ಟು ದುಡ್ಡು ತುಂಬಬೇಕಾಗುತ್ತೆ.
ನಂತರ ನಿಮಗೆ ಒಂದು ಬಾಕ್ಸ್ ಕಾಣ್ತಿದೆ ನೋಡಿರಿ, ಆಪ್ಷನ್ ನಂಬರ್ ಅಂತ. ನೀವು ಪ್ರಯಾರಿಟಿ ಬೇಸ್ ಮೇಲೆ ನೀವು ಆಪ್ಷನ್ನ ಕೊಡ್ಕೊಳ್ಬೋದು. ಫಾರ್ ಎಕ್ಸಾಂಪಲ್ ನೋಡಿ, ನನಗೆ UVCನಲ್ಲಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಅದರ ಎದುರುಗಡೆ ನಾನು ಒಂದಂತ ಹಾಕ್ತಾ ಇದ್ದೀನಿ. ಆಮೇಲೆ ನನಗೆ ಅದೇ ಕಾಲೇಜ್ನಲ್ಲಿ ಬೇಕಿತ್ತಂದರೆ ಸಿವಿಲ್ ಇಂಜಿನಿಯರಿಂಗ್ ಬೇಕಿತ್ತಂದರೆ ನಾನು ಪ್ರಯಾರಿಟಿ 2 ಕೊಡ್ತಾ ಇದ್ದೀನಿ. ಆಮೇಲೆ ಅದೇ ಕಾಲೇಜ್ನಲ್ಲಿ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಅದಕ್ಕೆ ಒಂದು ಪ್ರಯಾರಿಟಿ 3 ಕೊಡ್ತಾ ಇದ್ದೀನಿ. ಅಂದರೆ ನಿಮಗೆ ಯಾವುದು ಮೊದಲು ಇಷ್ಟನೋ ಅದಕ್ಕೆ ಅನುಗುಣವಾಗಿ ನೀವು ಪ್ರಯಾರಿಟಿ ಕೊಡಬೇಕಾಗುತ್ತೆ. ಮತ್ತು ನೀವು ಇದೇ ರೀತಿ ಬೇರೆ ಬೇರೆ ಕಾಲೇಜ್ಗಳಲ್ಲಿಯೂ ಸಹ ನೀವು ಪ್ರಯಾರಿಟಿನ ಕಂಟಿನ್ಯೂ ಮಾಡ್ಕೊಳ್ಬೋದು. ಸೊ ವಿದ್ಯಾರ್ಥಿಗಳು, ಈ ಒಂದು ರೌಂಡ್ ಒನ್ನಲ್ಲಿ ನಾನು ಈಗಲೂ ಹೇಳ್ತಾ ಇದ್ದೀನಿ, ಭಾಳಷ್ಟು ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಅಂದರೆ ಓನ್ಲಿ ಇಂಜಿನಿಯರಿಂಗ್ ಒಂದೇ ಕೊಡ್ತಾ ಇದ್ದಾರೆ. ಆ ರೀತಿ ಇಲ್ಲ. ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಮೊದಲು ಎಲ್ಲ ಕೋರ್ಸ್ಗಳಿಗೆ ಅಂದರೆ ನೀವು ಪ್ರಯಾರಿಟಿ ಕೊಟ್ಟಾದ ನಂತರ ನಿಮಗೆ ಬೇಕಾಗಿರುವಂಥ ಕೋರ್ಸ್ಗಳಿಗೆ ಪ್ರಯಾರಿಟಿ ಕೊಟ್ಟ ನಂತರ ಆಮೇಲೆ ನೀವು ಬೇರೆ ಕೋರ್ಸ್ಗಳಿಗೂ ಸಹ ಇದೇ ರೌಂಡಲ್ಲಿ ಆಪ್ಷನ್ ಎಂಟ್ರಿ ಮಾಡಬೇಕಾಗುತ್ತೆ. ನಿಮಗೆ ಅಗ್ರಿ ಬೇಕಂದರೆ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಪ್ರಯಾರಿಟಿನ ಕಂಟಿನ್ಯೂ ಮಾಡಿ. ಇದಾದ ನಂತರ ನಿಮಗೆ ಫಾರ್ಮಸಿ ಬೇಕಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ, ವೆಟರ್ನರಿ ಬೇಕಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡಿ, ಕಾಲೇಜ್ ಲಿಸ್ಟ್ ಬರುತ್ತೆ ಅಲ್ಲಿ ನೀವು ಪ್ರಯಾರಿಟಿನ ಕೊಡಿ. ಒಂದು ವೇಳೆ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೊ ಟೋಟಲ್ ಅನ್ಕೊರಿ 100 ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಕೋರ್ಸ್ಗಳನ್ನ. ಅಂದರೆ ಟೋಟಲಿ ಒಂದು ವೇಳೆ 100 ಪ್ರಯಾರಿಟಿ ಬಂದರೆ ನಂತರ ಒಂದು ಕೋರ್ಸ್ಗಳಿಗೆ ನೀವು ಕ್ಲಿಕ್ ಮಾಡಿದಾಗ ಅಲ್ಲಿ ಬರುವಂತಹ ಕೋರ್ಸ್ಗಳಿಗೆ ನೀವು ಪ್ರಯಾರಿಟಿ 101, 102 ಈ ರೀತಿ ಕೊಡಬೇಕು. ಒಂದು ವೇಳೆ ಅದರಲ್ಲಿ ನೀವು 10 ಕಾಲೇಜ್ಗಳಿಗೆ ಅಂದರೆ 10 ಸೀಟ್ಗಳನ್ನು ಸೆಲೆಕ್ಟ್ ಮಾಡಿದಾಗ 110 ಆಗುತ್ತೆ ಪ್ರಯಾರಿಟಿ. ನಂತರ 111ನೇ ಒಂದು ನಿಮಗೆ ಫಾರ್ಮಸಿ ಇಂಟ್ರೆಸ್ಟ್ ಇತ್ತಂದರೆ ಫಾರ್ಮಸಿ ಮೇಲೆ ಕ್ಲಿಕ್ ಮಾಡಿದಾಗ ಫಾರ್ಮಸಿ ಕಾಲೇಜ್ ಲಿಸ್ಟ್ ಬರುತ್ತೆ. ಅಲ್ಲಿ ನೀವು 111, 112 ಇದೇ ರೀತಿ ನಿಮಗೆ ನಿಮ್ಮ ಅನುಕೂಲವಾಗಿ ಅಂದರೆ ನೀವು ಯಾವ ರೀತಿ ನಿಮಗೆ ಇಷ್ಟವಾಗಿರುತ್ತೋ ಆ ಒಂದು ಪ್ರಯಾರಿಟಿ ಅದರ ಮೇಲೆ ನೀವು ಪ್ರಯಾರಿಟಿನ ನಂಬರ್ಸ್ನ ಕೊಟ್ಕೊತ ಹೋಗಬೇಕು. ಇಲ್ಲಿ ಸಾಫ್ಟ್ವೇರ್ ಮಾಡುತ್ತೇನಪ್ಪ ಅಂದರೆ ಸೊ ಮೊದಲನೇದು ನೀವು ನಂಬರ್ 1 ಏನು ಕೊಟ್ಟಿರ್ತಾರೆ ಅದರ ಮೇಲೆ ಅದನ್ನು ಚೆಕ್ ಮಾಡುತ್ತೆ. ಅಲ್ಲಿ ಸೀಟ್ ಅವೈಲೇಬಲ್ ಇದ್ದರೆ ನಿಮಗೆ ಕೊಡುತ್ತೆ. ಆಮೇಲೆ ನಂಬರ್ 2, ನಂಬರ್ 3 ಇದೇ ರೀತಿ ನಿಮಗೆ ನೀವು ಕೊಟ್ಟಿರುವಂಥ ಪ್ರಯಾರಿಟಿ ಬೇಸ್ ಮೇಲೆ ಅದು ಚೆಕ್ ಮಾಡಿ ನಿಮಗೆ ಅವೈಲೇಬಲ್ ಇದ್ದರೆ ಅದು ಸೀಟ್ ಅಲಾಟ್ಮೆಂಟ್ ಮಾಡುತ್ತೆ. ಒಂದು ವೇಳೆ ನೆನಪಿಟ್ಕೊಳ್ಳಿ, 50ನೇ ಒಂದು ನೀವು ಪ್ರಯಾರಿಟಿ ಕೊಟ್ಟಾಗ 50ನೇ ಕಾಲೇಜ್ನಲ್ಲಿ ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿದ್ರು ಅದು ಅವೈಲೇಬಲ್ ಇತ್ತು ಅಂದರೆ ಆ ಸೀಟ್ ನಿಮಗೆ ಅಲಾಟ್ಮೆಂಟ್ ಆಗುತ್ತೆ. ಅಂದರೆ ಟೋಟಲಿ ನೀವು ಮ್ಯಾಕ್ಸಿಮಮ್ ಕಾಲೇಜ್ನ ಕೊಟ್ಟರೆ ನಿಮಗೆ ರೌಂಡನ್ನಲ್ಲಿ ಈಸಿಯಾಗಿ ನಿಮಗೆ ಸೆಲೆಕ್ಟ್ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ. ಸೊ ಹಾಗಾಗಿ ನೀವು ಈ ಒಂದು ರೌಂಡನ್ನಲ್ಲಿ ಇಂಜಿನಿಯರಿಂಗ್ ಆಗಲಿ, ಅಗ್ರಿ ಆಗಲಿ ಮತ್ತು ಆಮೇಲೆ ಫಾರ್ಮಸಿ ಆಗಲಿ ನಿಮ್ಗೆ ಯಾವ ಒಂದು ಕೋರ್ಸ್ಗಳಿಗೆ ಇಂಟ್ರೆಸ್ಟ್ ಆಗಿರುತ್ತೋ ನೀವು ಅದನ್ನು ನೀವು ಕಂಟಿನ್ಯೂ ಮಾಡ್ಬೋದು. ಒಂದು ವೇಳೆ ನಿಮಗೆ ಓನ್ಲಿ ಫಾರ್ಮಸಿನೇ ಬೇಕಿತ್ತು ಅಂದರೆ ಫಾರ್ಮಸಿಗೆ ಸಂಬಂಧಪಟ್ಟಂಥ ಎಲ್ಲ ಕಾಲೇಜ್ಗಳಿಗೆ ನೀವು ಪ್ರಯಾರಿಟಿ ಕೊಡೋದು ಬೆಟ್. ನಿಮ್ಮ ಪ್ರಯಾರಿಟಿ ಮುಗಿದ ನಂತರ ನೀವು ಇಲ್ಲಿ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವೇನು ಆಪ್ಷನ್ ಸೆಲೆಕ್ಟ್ ಮಾಡಿದ್ರೋ ಅದು ಸೇವ್ ಆಗುತ್ತೆ. ವಿದ್ಯಾರ್ಥಿಗಳೇ, ನೀವು ಮಿನಿಮಮ್ 15 ಕೋರ್ಸ್ಗಳಿಗೆ ಮೊದಲು ಪ್ರಯಾರಿಟಿ ಕೊಡಿ, ನಂತರ ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ, ಮತ್ತು ಉಳಿದಂಥ ಕೋರ್ಸ್ಗಳಿಗೆ ಒಂದು 15 ಪ್ರಯಾರಿಟಿನ ಕೊಡಿ, ಮತ್ತೆ ಸೇವ್ ಆ್ಯಂಡ್ ಸಬ್ಮಿಟ್ ಮಾಡಿ. ಈ ರೀತಿ ಮಾಡಿದಾಗ ಲೋಡಿಂಗ್ ಜಾಸ್ತಿ ಆಗೋದಿಲ್ಲ. ಒಂದು ವೇಳೆ ನೀವು 50 ಕೋರ್ಸ್ಗಳಿಗೆ ನೀವು ಒಮ್ಮೆಲೆ ನೀವು ಪ್ರಯಾರಿಟಿನ ಕೊಟ್ಟು ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಭಾಳಷ್ಟು ಸಮಯ ತೆಗೆದುಕೊಂಡು ಟೈಮ್ ಔಟ್ ಆಗುವಂಥ ಚಾನ್ಸ್ ಇರುತ್ತೆ. ಸೇವ್ ಆ್ಯಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸಲ್ಲಿ ನೀವು ಯಾವ ಕೋರ್ಸ್ಗಳನ್ನು ಸೆಲೆಕ್ಟ್ ಮಾಡಿದ್ರು ನಿಮ್ಮ ಪ್ರಯಾರಿಟಿಗೆ ಅನುಗುಣವಾಗಿ ಇಲ್ಲಿ ಲಿಸ್ಟ್ ಬರುತ್ತೆ. ಆಮೇಲೆ ಮೂರನೇದಾಗಿ ಇಲ್ಲಿ ನೋಡ್ಬೋದು ವ್ಯೂ ಸೆಲೆಕ್ಟೆಡ್ ಆಪ್ಷನ್ಸ್ ಅಂತ. ಇಲ್ಲಿ ನಿಮಗೆ ಆಪ್ಷನ್ ನಂಬರ್ ಏನಿತ್ತು, ಕಾಲೇಜ್ ಕೋರ್ಸ್ ಏನಿತ್ತು, ಮತ್ತು ಕಾಲೇಜ್ ಏನಿತ್ತು, ಮತ್ತು ಆಮೇಲೆ ಆ್ಯನ್ಯುವಲ್ ಫೀ ಏನಿದೆ ಅನ್ನೋದು ಕಂಪ್ಲೀಟ್ ಡೀಟೇಲ್ ನಿಮಗೆ ಇಲ್ಲಿ ಬಂದುಬಿಡುತ್ತೆ. ಮಾಡಿಫೈ ಸೆಲೆಕ್ಟೆಡ್ ಆಪ್ಷನ್ಸಿಂದ ನೀವು ಬೇಕಾದರೆ ನಿಮ್ಮ ಪ್ರಯಾರಿಟಿಯನ್ನು ಸಹ ನೀವು ಚೇಂಜ್ ಮಾಡ್ಕೊಳ್ಬೋದು. ಒಂದು ವೇಳೆ ನಿಮಗೆ ಮೂರನೇ ಒಂದು ಕೋರ್ಸಲ್ಲಿ ಮೂರನೇ ಪ್ರಯಾರಿಟಿ ಏನಂತ ಇದೆ ನೋಡಿ 3 ಅಂತ ಇದೆ, ಅದು ನಿಮಗೆ ಇಷ್ಟವಾಗಿದ್ದಿಲ್ಲ ಅಂತಂದರೆ ಅದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಅದರ 3 ತೆಗೆದು 0 ಹಾಕಿ ಅದನ್ನು ಅಪ್ಡೇಟ್ ಮಾಡಿದಾಗ ಅದು ಡಿಲೀಟ್ ಆಗುತ್ತೆ. ಒಂದು ವೇಳೆ ನೀವು ಮೊದಲಿರುವಂಥ ಪ್ರಯಾರಿಟಿನ 3ಕ್ಕೆ ಕಳಿಸ್ಬೇಕಂದ್ರೆ ಅದು 1 ಡಿಲೀಟ್ ಮಾಡಿ ಅಂದರೆ ಅದರ 1 ಮೇಲೆ ಅದನ್ನು ತೆಗೆದು 3 ಅಂತ ಟೈಪ್ ಮಾಡಿ ಅಪ್ಡೇಟ್ ಮಾಡಿದಾಗ ಆಟೋಮೆಟಿಕ್ಲಿ ಅದು 3ನೇ ನಂಬರ್ಗೆ ಬಂದು. ಎಕ್ಸಾಂಪಲ್ ಆಗಿ ನೋಡಿ B020 BP ಅಂತ ಇದೆ ಫಾರ್ಮಸಿ ಕೋರ್ಸ್, ಇದನ್ನು 9 ಪ್ಲೇಸ್ನಲ್ಲಿತ್ತು, ಅದನ್ನು ನಾನು 1 ಅಂತ ಹಾಕಿ ಅಪ್ಡೇಟ್ ಮಾಡಿದಾಗ ಆ ಒಂದು ಫಾರ್ಮಸಿ ಕೋರ್ಸ್ ಏನಾಗುತ್ತೆಪ್ಪ ಅಂದರೆ ಆಪ್ಷನ್ ಎಂಟ್ರಿಯಲ್ಲಿ ಮೊದಲನೇ ಪ್ರಯಾರಿಟಿ ಪಡೆದುಕೊಳ್ಳುತ್ತೆ. ಈ ವಿಡಿಯೋದಲ್ಲಿ ನಾನು ತೋರಿಸಿದ್ರೆ ನೀವು ನೋಡ್ಬೋದು, ಇಲ್ಲಿ ನೋಡಿ ಇದು ಮೊದಲನೇ. ಇದೇ ರೀತಿ ನೀವು ಆಪ್ಷನ್ ಎಂಟ್ರಿನ ಅಂದರೆ ಆಪ್ಷನ್ನ ನೀವು ಚೇಂಜ್ ಮಾಡಿ ಪ್ರಯಾರಿಟಿನ ಚೇಂಜ್ ಮಾಡಿ ನೀವು ಮೇಲೆ ಕೆಳಗೂ ಸಹ ಮಾಡ್ಬೋದು. ಒಂದು ವೇಳೆ ನಿಮಗೆ ಡಿಲೀಟ್ ಮಾಡಬೇಕಿತ್ತಂದರೆ ಯಾವ ಒಂದು ಕೋರ್ಸ್ ಡಿಲೀಟ್ ಮಾಡಬೇಕು ಆ ಒಂದು ಕೋರ್ಸಲ್ಲಿ 0 ಅಂತ ನೀವು ಕ್ಲಿಕ್ ಅಂದರೆ 8 ಅಂತ ಅದನ್ನು 0 ಅಂತ ಹಾಕಿ ಅಪ್ಡೇಟ್ ಮಾಡಿದಾಗ ಆಟೋಮೆಟಿಕ್ಲಿ ಆ ಒಂದು ಕೋರ್ಸಲ್ಲಿಂದ ಡಿಲೀಟ್ ಆಗುತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ನೋಡಿ 1E ಅಂತ ಇದೆ, 9ನೇ ಪ್ರಯಾರಿಟಿ ಕೊಟ್ಟಾಗ 1 ಏನಿದೆಯೋ ಅಪ್ಡೇಟ್ ಮಾಡಿದ ನಂತರ ಅದು 9ನೇ ಪ್ರಯಾರಿಟಿಗೆ ಬಂದುಬಿಡ್ತೀನಿ. ನೋಡ್ಬೋದು ಇಲ್ಲಿ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ 1 ಅಂತ ಏನಿದೆಯೋ ಅದು ಏನಪ್ಪ ಅಂದರೆ ಪ್ರಯಾರಿಟಿ ನಂಬರ್ 10 ಆಗಿದೆ. ಅದೇ ರೀತಿ ನೀವು ಅಪ್ಡೇಟ್ನ ನೀವು ಮಾಡ್ಕೊಳ್ಬೋದು. ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬಂದುಬಿಡುತ್ತೆ, ಕಾಲೇಜ್ ನೇಮ್ ಆಗಲಿ, ಪ್ರಯಾರಿಟಿ ಆಗಲಿ, ಮತ್ತು ಯಾವ ರೀತಿ ಎಷ್ಟು ಫೀಸ್ ಕೊಡಬೇಕಂತ. ಅದೇ ರೀತಿ ನೀವು ಇಲ್ಲಿ ಡೀಟೇಲ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಕಂಪ್ಲೀಟಾಗಿ ಎಷ್ಟು ಅಂದರೆ ಡೀಟೇಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಕಾಲೇಜ್ ಕೋಡ್ ಆಗಲಿ, ಮತ್ತು ಅಲ್ಲಿ ಕೋರ್ಸ್ ಕೋಡು, ಮತ್ತು ಆಮೇಲೆ ಫೀಸ್ ಎಷ್ಟು ತುಂಬಬೇಕು ಅನ್ನೋಲ್ಲ ಅಂತ ಈ ರೀತಿ ನಿಮಗೆ ಡೀಟೇಲ್ ಬಂದುಬಿಡುತ್ತೆ. ನಾನು ಇದರಲ್ಲಿ ಕಂಪ್ಲೀಟ್ ವೀಡಿಯೋಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಇದೇ ರೀತಿ ನೀವು ಮಾಡ್ಬೋದು. ಒಂದೊಂದು ಮೊಬೈಲ್ಗಿಂತ ಹೆಚ್ಚಾಗಿ ನೀವು ಒಂದು ವೇಳೆ ಲ್ಯಾಪ್ಟಾಪ್ ಆಗಲಿ ಒಂದು PC ಯಲ್ಲಿ ನೀವು ಮಾಡಿದ್ರೆ, ಡೆಸ್ಕ್ಟಾಪ್ನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಇಲ್ಲಿ ಸ್ಕ್ರೀನ್ ದೊಡ್ಡದು ಸಿಗುತ್ತೆ, ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ನೀವು ನೋಡ್ಬೋದು ಈ ರೀತಿ ನೀವೆಲ್ಲ ಆಪ್ಷನ್ ಎಂಟ್ರಿ ಆದ ನಂತರ ನೀವು ಡೀಟೇಲ್ ನಿಮ್ಮ ಇನ್ಫಾರ್ಮೇಷನ್ ಅಂದ್ರೆ ಅದರ ಮೇಲೆ ಕ್ಲಿಕ್ ಮಾಡಿ ನೀವು ಕಂಪ್ಲೀಟ್ ಡೀಟೇಲ್ನ ಈ ರೀತಿ ತೆಗೆದುಕೊಳ್ಬೋದು.
ನೀವು ಕೊಟ್ಟಿರುವಂಥ ಪ್ರಯಾರಿಟಿ ಅಂದರೆ ಕೋರ್ಸು ಬೈ ಮಿಸ್ಟೇಕ್ ಆಗಿದ್ರೆ ಆ ಕೋರ್ಸ್ನ ಡಿಲೀಟ್ ಮಾಡಬೇಕು ಅಂತಂದರೆ ಆ ಪ್ರಯಾರಿಟಿನ ತೆಗಿಬೇಕು ಅಂತಂದರೆ ಇಲ್ಲಿ ನೋಡಿ ಕೊನೆಯಲ್ಲಿ E0 ಅಂತ ಇದೆಯಲ್ಲ EI ಅಂತ ಇದೆಯಲ್ಲ ಅದರ ಮೇಲೆ ನೀವು 3 ಅಂತಿದೆ, ಆ 3 ತೆಗೆದು 0 ಎಂಟ್ರಿ ಮಾಡಿ ಅಪ್ಡೇಟ್ ಮಾಡಿ ಅದು ಡಿಲೀಟ್ ಆಗುತ್ತೆ. ಅದೇ ರೀತಿ ಫಸ್ಟ್ ಪ್ರಯಾರಿಟಿ ತೆಗಿಬೇಕು ಅಂತಂದರೆ ಆ ಒಂದು 1 ತೆಗೆದು 0 ಹಾಕಿ ಅಪ್ಡೇಟ್ ಮಾಡಿ. ಅಪ್ಡೇಟ್ ಅಂತ ಕೆಳಗೆ ಆಪ್ಷನ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕ್ ಅದು ರಿಮೂವ್ ಆಗುತ್ತೆ. ಅಂದರೆ ಈ ರೀತಿ ನೀವು ಸೆಲೆಕ್ಟ್ ಮಾಡಿರುವಂತಹ ಕೋರ್ಸ್ಗಳನ್ನು ನೀವು ಡಿಲೀಟ್ ಮಾಡ್ಬೋದು. ವಿದ್ಯಾರ್ಥಿಗಳಲ್ಲಿ ಭಾಳ ಮುಖ್ಯವಾದಂಥ ವಿಷಯ ಏನಪ್ಪ ಅಂತಂದರೆ ನೀವು ಪ್ರಯಾರಿಟಿ ಆಪ್ಷನ್ ಅಂದರೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿ ಕೋರ್ಸ್ ಲೀಸ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟ್ ಲೀಸ್ಟನ್ನು ನೀವು ತೆಗೆದುಕೊಳ್ಬೋದು. ಕಾಲೇಜ್ ಲೀಸ್ಟ್ ಇದೆ ಅದನ್ನು ಸಹ ತೆಗೆದುಕೊಂಡು ನಿಮ್ಮ ಮನೆಯಲ್ಲಿ ಪೂರ್ವ ಸಿದ್ಧತೆ ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಅಂದರೆ ನಿಮ್ಗೆ ಯಾವ ಕೋರ್ಸ್ಗಳು ಬೇಕು, ಫಾರ್ ಎಕ್ಸಾಂಪಲ್ ನನಗೆ ಮೊದಲು ಹೇಳಿದ್ದೇನೆ RV ಕಾಲೇಜಲ್ಲಿ ಲೀಸ್ಟ್ ಬೇಕಿತ್ತು, ಅದರ ಕೋರ್ಸ್ ಮತ್ತು ಆಮೇಲೆ ಅದರ ಮೇಲೆ ಒಂದು ಪ್ರಯಾರಿಟಿ ಬರೆದುಕೊಳ್ಳಿ. ಕೋರ್ಸ್ಗಳು ಭಾಳ ಇಂಪಾರ್ಟೆಂಟ್ ಇರುತ್ತೆ. BMS ಕಾಲೇಜ್ನಲ್ಲಿ ಬೇಕಿತ್ತಂದರೆ ಆ ಒಂದು ಕಾಲೇಜ್ನ ಕೋಡ್ ಮತ್ತು ಕೋರ್ಸ್ನ ಬರೆದುಕೊಳ್ಳಿ. ಅದೇ ರೀತಿ ಫಾರ್ಮಸಿ ಕಾಲೇಜ್ನ ಲೀಸ್ಟನ್ನು ಮೊದಲೇ ನೀವು ಒಂದು ಬಿಳಿ ಹಾಳೆ ಮೇಲೆ ಕಂಪ್ಲೀಟಾಗಿ ಬರ್ಕೊಂಡು ಅದರ ಎದುರುಗಡೆ ನೀವು ಆಪ್ಷನ್ ಎಂಟ್ರಿನ ನೀವು ಮೊದಲೇ ಮಾಡಿಕೊಂಡು ಆಮೇಲೆ ನೀವು ಡೆಸ್ಕ್ಟಾಪ್ನಲ್ಲಿ ನೀವು ಟ್ರೈ ಮಾಡಿದ್ರೆ ಅಂದರೆ ಹಾಕಿದಾಗ ಅದು ಕರೆಕ್ಟ್ ಆಗುತ್ತೆ. ಒಂದು ವೇಳೆ ಡೈರೆಕ್ಟ್ ಹೋಗಿ ನೀವು ಡೆಸ್ಕ್ಟಾಪ್ನಲ್ಲಿ ಟ್ರೈ ಮಾಡ್ತೀನಿ ಅಥವಾ ಡೈರೆಕ್ಟ್ ನಾನು ಮೊಬೈಲ್ನಲ್ಲಿ ಟ್ರೈ ಮಾಡ್ತೀನಿ ಅಂತಂದರೆ ನಿಮಗೆ ಕನ್ಫ್ಯೂಸ್ ಆಗುವಂಥ ಭಾಳಷ್ಟು ಚಾನ್ಸ್ ಇರುತ್ತೆ. ಅದಕ್ಕಾಗಿ ಮೊದಲೇ ಹೇಳ್ತೀನಿ ಎಲ್ಲ ಕಾಲೇಜ್ಗಳ ಕೋರ್ಸ್ ಲೀಸ್ಟ್ ಆಗಲಿ ಮತ್ತು ಆಮೇಲೆ ನಿಮ್ಗೆ ಯಾವ ಕೋರ್ಸ್ಗಳು ಬೇಕು ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಎದುರುಗಡೆ ಇದ್ದರೆ ನೀವು ಮನೆಯಲ್ಲಿ ನಿಮ್ಮ ಲೆಕ್ಚರ್ ಜೊತೆ ಆಗಲಿ ಅಥವಾ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡಿ ಒಂದು ಬಿಳಿ ಹಳೆ ಮೇಲೆ ಎಲ್ಲ ಕಾಲೇಜುಗಳ ಕೋರ್ಸ್ಗಳ ಒಂದು ಲೀಸ್ಟನ್ನು ಬರ್ಕೊಂಡು ಅದರ ಎದುರುಗಡೆ ನೀವು ಪ್ರಯಾರಿಟಿಯನ್ನು ಬರೆದುಕೊಂಡು ಅದ್ರ ಪ್ರಕಾರನೇ ನೀವೇನಪ್ಪ ಅಂದರೆ ಎಂಟರ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂಥ ಕಾಲೇಜ್ ಸುಲಭವಾಗಿ ಸಿಗುತ್ತೆ. ನೀವು ಡೈರೆಕ್ಟ್ಲಿ ಒಂದು 50-100 ಕಾಲೇಜಸ್ಗಳ ಒಂದು ಕೋರ್ಸನ್ನು ನಾನು ಪ್ರಯಾರಿಟಿ ಕೊಡ್ತೀನಿ ಅಂತಂದರೆ ಅದು ತಪ್ಪಾಗಿ ನಿಮಗೆ ಬೇಕಾಗಿರುವಂಥ ಒಳ್ಳೆ ಕಾಲೇಜಿನಲ್ಲಿ ಒಳ್ಳೆ ಸೀಟ್ ನಿಮಗೆ ಮಿಸ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ಅದಕ್ಕಾಗಿ ನಾನು ನೋಡಿ ವಿದ್ಯಾರ್ಥಿಗಳೇ ಇದು ತುಂಬ ಮುಖ್ಯವಾದದ್ದು, ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿ. ಅದಕ್ಕೆ ಕಂಪ್ಲೀಟ್ ಡೀಟೇಲ್ಸ್ ನಿಮಗೆ ಬೇಕಿದ್ದರೆ ಈ ಕೋರ್ಸ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಆಮೇಲೆ ಕಾಲೇಜ್ ಲಿಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಲೀಸ್ಟ್ ಸಿಗುತ್ತೆ. ಅದರ ಅನುಗುಣವಾಗಿ ನೀವು ದಯವಿಟ್ಟು ಪ್ರಯಾರಿಟಿಯನ್ನು ಅಂದರೆ ಕ್ರಿಯೇಟ್ ಮಾಡಿಕೊಂಡು ಅದಾದ ನಂತರ ನೀವು ಮುಂದುವರಿಸಿ. ನಿಮಗೆ ಯಾವುದೇ ರೀತಿ ಒಂದು ನಾಳೆ ಈ ಒಂದು ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ನಿಮಗೆ ಉತ್ತರ ನೀಡಲು ಪ್ರಯತ್ನ ಮಾಡ್ತೇನೆ. ಈ ವಿಡಿಯೋದಲ್ಲಿ ಇಷ್ಟೇ, ಮತ್ತೇನಾದರೂ ಇದ್ದರೆ ಹೇಳಿ. ಆಮೇಲೆ ಈ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ ಮತ್ತು ಆಮೇಲೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.